ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರಸಾದ್. ಎಲ್ಲರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಿದೆ. ಸೊ ನೋಡ್ತದಲ್ಲ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿರುವಂತಹ, ಎಷ್ಟು ಮುದ್ದಾಗಿರುವಂತಹ ಒಂದು ಕೃಷ್ಣನ ಸ್ಟೇಟಸ್ ವಿಡಿಯೋ ಅನ್ನೋದು ಬರ್ತಿದೆ ಅಂತ. ಸೊ ಈ ರೀತಿ ಒಂದು ಕ್ಯೂಟ್ ಆಗಿರುವಂತಹ ಕೃಷ್ಣನ ಸ್ಟೇಟಸ್ ವಿಡಿಯೋವನ್ನ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆಯಲ್ಲ. ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ರೀತಿ ಒಂದು ಸ್ಟೇಟಸ್ ವಿಡಿಯೋನ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳಿ. ಸೊ ಇದನ್ನು ನಾವು ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು. ಸೊ ಹಾಗಾಗಿ ನಿನ್ನೆ ನಮಗೆ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ನಾವು ಈ ಒಂದು ವಿಡಿಯೋವನ್ನು ಮಾಡಿಬಿಟ್ಟು ಇವಾಗ ನಾವು ಪೋಸ್ಟ್ ಮಾಡಿರುವಂಥದ್ದು, ಆಯಿತಾ. ಸೊ ಇದನ್ನು ಎಡಿಟಿಂಗ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಕೈನ್ಮಾಸ್ಟರ್ ಅಪ್ಲಿಕೇಶನ್ನು, ಹಾಗೆ ಇದರೊಂದು ಪ್ರಾಜೆಕ್ಟು, ಹಾಗೆ ಅಲ್ಲಿ ನಾವು ಉಪಯೋಗಿಸಿರುವಂಥ ಮೆಟೀರಿಯಲ್ಸು ಎಲ್ಲವೂ ಕೂಡ ನಿಮಗೆ ಬೇಕಾಗುತ್ತೆ. ಸೊ ಇದಿಷ್ಟರ ಲಿಂಕನ್ನು ಕೂಡ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಮುಖಾಂತರ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಈ ರೀತಿಯ ಮೆಟೀರಿಯಲ್ಸ್ಗಳನ್ನ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆಯಿತಾ. ಸೊ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಸ್ಟೇಟಸ್ ವಿಡಿಯೋವನ್ನ ಎಡಿಟಿಂಗ್ ಮಾಡೋದಕ್ಕೆ, ಆಯಿತಾ. ಸೊ ಇವತ್ತೊಂದು ವಿಡಿಯೋವನ್ನು ನಾವು ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ನೋಡ್ಬೋದು, ನಾನು ಇವಾಗ ಟೆಲಿಗ್ರಾಮ್ ಓಪನ್ ಮಾಡಿದ್ದೀನಿ. ಇಲ್ಲಿ ಪ್ರಸಾದ್ ಕಾರ್ಮರ್ ನಮ್ಮದು ಚಾನಲ್ ಹೆಸರಿದೆ, ಅದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ನೋಡ್ಬೋದು, ಇವಾಗ ಚಾನಲ್ ನಮಗೆ ಇಲ್ಲಿ ಈ ರೀತಿಯಲ್ಲಿ ಓಪನ್ ಆಗಿ ಬಂದಿದೆ ಫ್ರೆಂಡ್ಸ್. ಓಕೆ, ಸೊ ಇನ್ನು ನಾವಿಲ್ಲಿ ಏನು ಮಾಡಬೇಕು ಗೊತ್ತಾ. ಸೊ ಇಲ್ಲಿ ನಾನು ನೋಡ್ಬೋದು, ಇಲ್ಲಿ ಪ್ರಾಜೆಕ್ಟ್ ನಮಗೆ ಕೆಳಗಡೆ ನಾನು ಇಲ್ಲಿ ಪೋಸ್ಟ್ ಮಾಡಿರ್ತೀನಿ. ನೋಡ್ಬೋದು, ಈ 3 ಡಾಟ್ ಇದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಏನು ಮಾಡಬೇಕು, ಇಲ್ಲಿ ಶೇರ್ ನಮಗೆ ಕಾಣ್ತಾ ಇದೆ. ಶೇರ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಕೈನ್ಮಾಸ್ಟರ್ ನಮಗೆ ಕಾಣ್ತಿರ್ಬೋದು. ಈ ಕೈನ್ಮಾಸ್ಟರ್ ಮೇಲೆ ಟಚ್ ಮಾಡಿ ಕೊಡಬೇಕಾಗತ್ತೆ. ಅವಾಗ ಇದು ಈ ಒಂದು ಪ್ರಾಜೆಕ್ಟ್ ನಮಗೆ ಏನಾಗುತ್ತೆ, ಡೈರೆಕ್ಟಾಗಿ ನಮಗೆ ಕೈನ್ಮಾಸ್ಟರ್ಗೆ ಬಂದು ತಲುಪುತ್ತೆ. ನೋಡ್ಬೋದು, ಇವಾಗ ಕೈನ್ಮಾಸ್ಟರ್ನಲ್ಲಿ ಸೊ ನಮಗೆ ಈ ರೀತಿಯಲ್ಲಿ ಬಂದಿದೆ. ಸೊ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದನ್ನು ನೀವು ಯಾವ ರೀತಿಯಲ್ಲಿ ಹೇಗೆ ಏನು ಮಾಡಬೇಕಂತ, ಆಯಿತಾ. ಸೊ ನೋಡ್ಬೋದು, ಇವಾಗ ಸೊ ನಮಗೆ ಇಲ್ಲೊಂದು ಬ್ಲೂ ಟಿಕ್ ನಮಗೆ ಕಾಣ್ತಿರ್ಬೋದು. ಓಕೆ, ಇಲ್ಲೊಂದು ಮಾರ್ಕ್ ಥರ ನಮಗೆ ಕಾಣ್ತಿರ್ಬೋದು. ಅದರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾಗ ನೋಡಿ ಆ ಒಂದು ಮಾರ್ಕ್ ಕರೆಕ್ಟಾಗಿ ನಮಗೆ ಬಂದು ಸ್ಟಾಪ್ ಆಗಿದೆ. ನಂತರ ಒಂದು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಆಪ್ಷನ್ ಇದೆ, ಇದು ಕಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಮಗೆ ಬ್ಲೂ ಟಿಕ್ ಎಲ್ಲಿಗೆ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರಿಮ್ ಆಪ್ಷನ್ ಇದೆ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಲ್ಲಿ ಎಲ್ಲೆಲ್ಲಿ ನಮಗೆ ಬ್ಲೂ ಟಿಕ್ ಅನ್ನೋದು ನಮಗೆ ಬರುತ್ತಲ್ಲ, ಸೊ ಅದನ್ನು ಅದರ ಸ್ಟ್ರೈಟಾಗಿ ನಾವು ಈ ರೀತಿಯಲ್ಲಿ ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ನಾವು ಕಟ್ ಮಾಡಿ ಕೊಡಬೇಕಾಗತ್ತೆ. ಸೊ ನೋಡ್ಬೋದು, ನಾನಿವಾಗ ಎಲ್ಲವನ್ನು ಕೂಡ ನಾನು ಇವಾಗ ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಈ ಒಂದು ಬ್ಲ್ಯಾಕ್ ಕಲರ್ ನಾನು ಇವಾಗ ಅಲ್ಲೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ನೋಡ್ಬೋದು, ಓಕೆ, ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇದು ಕೂಡ ಕಂಪ್ಲೀಟ್ ಆಯಿತು. ಓಕೆ, ನೋಡ್ತದಲ್ಲ. ಸೊ ಈ ರೀತಿಯಲ್ಲಿ ನೀವು ಏನು ಮಾಡಬೇಕು ಗೊತ್ತಾ, ಬ್ಯಾಕ್ಗ್ರೌಂಡನ್ನು ನಾವು ಈ ರೀತಿಯಲ್ಲಿ ಕಟ್ ಮಾಡಿ ಕೊಡಬೇಕಾಗತ್ತೆ. ಓಕೆ, ನೋಡ್ಬೋದು, ಈಗ ಕಟ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಓಕೆ, ನಂತರ ಫುಲ್ ಸ್ಟಾರ್ಟಿಂಗ್ ಬನ್ನಿ ಈ ರೀತಿಯಲ್ಲಿ. ಇನ್ನು ನೀವು ಏನು ಮಾಡಬೇಕು, ಇಲ್ಲಿಗೆ ಫೋಟೋವನ್ನು ಆ್ಯಡ್ ಮಾಡಿ ಕೊಡಬೇಕಾಗುತ್ತೆ. ಸೊ ಈ ಒಂದು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ರಿಪ್ಲೇಸ್ ಕಾಣ್ತಿರ್ಬೋದು. ಸಿಂಪಲಾಗಿ ಆ ರಿಪ್ಲೇಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಇನ್ನು ನೀವು ಏನು ಮಾಡಬೇಕು, ಇಲ್ಲಿಗೆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಉಪಯೋಗಿಸಿದಂಥ ಫೋಟೋಸ್ಗಳು ನೀವು ಬೇಕಿತ್ತು ಅಂತ ಅದನ್ನು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ. ಅಲ್ಲಿಂದ ಫೋಟೋವನ್ನು ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಓಕೆ, ನೋಡಿ, ಒಂದು ಫೋಟೋ ಆಯಿತು. ನೆಕ್ಸ್ಟ್ ಒಂದು ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಫೋಟೋ. ಓಕೆ, ನೋಡ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಪಿನ್ಸು. ಓಕೆ, ಇನ್ನು ಥರ್ಡ್ ಫೋಟೋ. ಓಕೆ, ಇದೇ ರೀತಿಯಲ್ಲಿ ಸೊ ಬೇರೆ ಬೇರೆ ಫೋಟೋವನ್ನು ನೀವು ಇಲ್ಲಿ ಏನು ಮಾಡಬೇಕು, ಸೆಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ, ಕೃಷ್ಣನ ಫೋಟೋಸ್ಗಳನ್ನು. ಓಕೆ, ನೋಡ್ಬೋದು, ಇದು ಆಯಿತು. ನೆಕ್ಸ್ಟ್ ರಿಪ್ಲೇಸು. ನೋಡ್ತದಲ್ಲ, ನಾನು ಇವಾಗ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು, ಇವಾಗ ಎಲ್ಲವನ್ನು ಕೂಡ ನಾವೀಗ ಫೋಟೋವನ್ನು ಅಲ್ಲಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲ ಫೋಟೋಗಳು ಕೂಡ ನಮಗೆ ಈ ರೀತಿ ಬರ್ತಾ ಇದೆ. ಸೊ ಡಿಫ್ರೆಂಟ್ ಆಗಿರೋ ಫೋಟೋ ಬರ್ತಾ ಇದೆ. ನೋಡ್ತದಲ್ಲ, ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇನ್ನು ನಾವು ಏನು ಮಾಡಬೇಕು ಗೊತ್ತಾ, ಈ ಫೋಟೋಗೆ ನಾವು ಗ್ರಾಫಿಕ್ಸ್ ನಾವು ಸೆಟ್ ಮಾಡಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಫೋಟೋ ಲೇಯರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತ ನಮಗೆ ಕೊಟ್ಟಿದ್ರಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಸೊ ನೀವು ನೋಡ್ಬೋದು, ನನಗೆ ಒಂದು ಗ್ರಾಫಿಕ್ಸನ್ನು ನಾನು ಇವಾಗ ಇಲ್ಲಿಂದ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಅದೇ ಒಂದು ಗ್ರಾಫಿಕ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು, ಪೋರ್ಟ್ರೇಟ್ ಫಿಲ್ಮ್ ಅಂತ ಹೇಳಿ ಈ ಒಂದು ಗ್ರಾಫಿಕ್ಸ್ನ ಹೆಸರಾಗಿರ್ತದೆ. ಸೊ ನಿಮಗೆ ಸಿಕ್ಕಿಲ್ಲ ಅಂದರೆ ನಮಗೆ ಸ್ಟೋರ್ ಸಿಗುತ್ತಲ್ಲ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸರ್ಚ್ ಮಾಡಿ ಪೋರ್ಟ್ರೇಟ್ ಫಿಲ್ಮ್ ಅಂತ, ಅವಾಗ ನಿಮಗೆ ಇದು ಸಿಕ್ಬಿಡುತ್ತೆ. ಅದರಲ್ಲಿ ಫಸ್ಟ್ ಒನ್ನೇ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು, ಬೇರೆ ಯಾವುದನ್ನು ಕೂಡ ನೀವು ಸೆಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆ, ಸೊ ನೋಡ್ಬೋದು, ನಾನು ಅದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಡ್ತೀನಿ. ಎಲ್ಲದ ಕೂಡ ಒಂದೇ ರೀತಿಯ ಒಂದು ಸೇಮ್ ಆಗಿರುವಂತಹ ಒಂದು ಗ್ರಾಫಿಕ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸೊ ನಾನು ಇವಾಗ ಎಲ್ಲದಕ್ಕೂ ಕೂಡ ಈ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ.
ಓಕೆ ಫ್ರೆಂಡ್ಸ್, ಲಾಸ್ಟ್ ಒನ್ ಆಗಿರುತ್ತೆ ನೋಡ್ಬೋದು. ಲಾಸ್ಟ್ ಒನ್ ಕೂಡ ನಮಗೆ ಇವಾಗ ಕಂಪ್ಲೀಟ್ ಆಗಿದೆ ನೋಡ್ತಿರ್ಬೋದು. ತುಂಬ ಸೂಪರ್ ಆಗಿ ನಮಗೆ ವಿಡಿಯೋ ಅನ್ನೋದು ಬರ್ತಿದೆಯಲ್ಲ. ಸೊ ಇನ್ನು ನೀವು ಏನು ಮಾಡಬೇಕು, ಇಲ್ಲಿಗೆ ಸಿಂಪಲಾಗಿ ಮ್ಯೂಸಿಕ್ ನೀವು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಸೊ ಇಲ್ಲಿಗೆ ನೀವು ಯಾವೊಂದು ಮ್ಯೂಸಿಕ್ ಬೇಕಿದ್ದು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಉಪಯೋಗಿಸಿರೋಂಥ ಮ್ಯೂಸಿಕ್ ನಿಮಗೆ ಏನಾದರೂ ಬೇಕಿತ್ತು ಅದನ್ನು ಕೂಡ ನಾನು ಪೋಸ್ಟ್ ಮಾಡಿರ್ತೀನಿ, ಆ್ಯಡ್ ಮಾಡ್ಕೋಬೋದು. ಫುಲ್ ಸ್ಟಾರ್ಟಿಂಗ್ ಬರಬೇಕಾಗತ್ತೆ. ಇಲ್ಲಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ನಾನು ಇವಾಗ ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಂಡು ಈ ಒಂದು ಮ್ಯೂಸಿಕ್ ಬೇಕಿತ್ತು ಅಂತಂದರೆ ಕೊಟ್ಟಿರ್ತೀನಿ ಟೆಲಿಗ್ರಾಮಲ್ಲಿ, ಆ್ಯಡ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ನೋಡ್ಬೋದು ಇದು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಇಲ್ಲಿ ನಮಗೆ ಇದು ವೀಡಿಯೋ ಟೈಪ್ನಲ್ಲಿರುತ್ತೆ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ನಮಗೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಕೊಟ್ಟಿದ್ದಾರಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ ನೋಡ್ಬೋದು. ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಅವಾಗ ಒಂದು ಆಡಿಯೋ ನಮಗೆ ಕೆಳಗಡೆ ಬರುತ್ತೆ. ಈ ಒಂದು ವೀಡಿಯೋವನ್ನು ಇಲ್ಲಿ ನಮಗೆ ಡಿಲೀಟ್ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ವೀಡಿಯೋವನ್ನು ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ನೀವೇನೋ ಈ ರೀತಿಯಲ್ಲಿ ಮ್ಯೂಸಿಕನ್ನು ಆ್ಯಡ್ ಮಾಡೋದಿಲ್ಲ ಅಂತ ಹೇಳಿದರೆ ಇಲ್ಲಿ ನಮಗೆ ಆಡಿಯೋ ಕೊಟ್ಟಿದ್ದಾರೆ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮದು ಫೋನ್ ಗ್ಯಾಲರಿಯಿಂದ ಒಳ್ಳೆ ಒಂದು ಮ್ಯೂಸಿಕನ್ನು ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ಜಸ್ಟ್ ನಮ್ಮ ಪ್ಲೇ ಮಾಡಿ ತೋರಿಸಿನಲ್ಲಿ ಯಾವ ರೀತಿಯಲ್ಲಿ ವೀಡಿಯೋ ಬರ್ತಾ ಇದೆ ನೀವು ನೋಡ್ಬೋದು. ತುಂಬ ಸೂಪರ್ ಆಗಿ ಬರ್ತಾ ನೋಡ್ತಿರಲ್ಲ, ಬ್ಯೂಟಿಫುಲ್ ಆಗಿ ಬರ್ತಾ ಸ್ಟೇಟಸ್ ವೀಡಿಯೋ ತುಂಬ ಚೆನ್ನಾಗಿದೆ. ಈ ಒಂದು ಮ್ಯೂಸಿಕ್ ಏನಿದೆ, ಈ ಒಂದು ಮ್ಯೂಸಿಕ್ ಬೀಟ್ಗೆ ತಕ್ಕಂಗೆ ನಮಗೆ ಫೋಟೋ ಇಲ್ಲಿ ನಮಗೆ ಆ್ಯನಿಮೇಟೆಡ್ ಆಗಿ ಬರೋದಕ್ಕೆ ಶುರು ಆಗುತ್ತೆ. 100% ಆಗಿ ವರ್ಕಿಂಗ್ ಆಗುತ್ತೆ ಆಯಿತಾ. ಬೀಟ್ಗೆ ತಕ್ಕಂತೆ ಈ ಫೋಟೋಗಳು ನಮಗೆ ಆ್ಯನಿಮೇಷನ್ ಆಗೋದಕ್ಕೆ ಶುರು ಆಗ್ತಾ ಇದೆ ನೋಡ್ತಾರಲ್ಲ, ತುಂಬ ಸೂಪರ್ ಆಗಿ ಬರ್ತಿದೆ. ಈ ರೀತಿಯಲ್ಲಿ ಸಿಂಪಲ್ ಆಗಿ ನೀವು ಸ್ಟೇಟಸನ್ನು ಎಡಿಟಿಂಗ್ ಮಾಡ್ಬೋದು. ನೀವು ಒಂದ್ಸಲ ನೀವು ಈ ರೀತಿಯಲ್ಲಿ ಎಡಿಟಿಂಗ್ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, 100% ನಾನು ಹೇಳ್ತೀನಿ ಸೂಪರ್ ಆಗಿ ಬಂದಿರುತ್ತೆ. ಓಕೆ, ಸೊ ಟೋಟಲ್ ಆಗಿ ಇದಿಷ್ಟು ಕಂಪ್ಲೀಟ್ ಆದ ನಂತರ ಇದನ್ನು ನೀವು ಸೇವ್ ಮಾಡಬೇಕು. ನೋಡಿ ಸೇವ್ ಮಾಡಬೇಕಂದ್ರೆ ಮೇಲೆ ನಮಗೆ ಆರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಇದು ಎಲ್ಲವನ್ನು ಕೂಡ ಫುಲ್ ಮಾಡ್ಕೊಂಡು ಈ ರೀತಿಯಲ್ಲಿ ಸೇವ್ ಆಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಕಂಪ್ಲೀಟ್ ಆಗ್ತಿದ್ದಂಗೆ ಈ ವಿಡಿಯೋ ಬಂದು ಮೊಬೈಲ್ ಗ್ಯಾಲರಿಗೆ ಬಂದು ತಲುಪುತ್ತೆ. ಅಲ್ಲಿಂದ ನೀವು ಸೋಷಿಯಲ್ ಮೀಡಿಯಾಗಳಿಗೆ ಶೇರ್ ಮಾಡಿಕೊಂಡು ಇದರಿಂದ ಒಂದು ಒಳ್ಳೆಯ ಅದ್ಭುತ ಲೈಕ್ಸ್ ಕಮೆಂಟ್ಸ್ ನೀವು ಖಂಡಿತ ಪಡಿಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡೋ ಪ್ರತಿಯೊಬ್ಬರ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.